1 ಆಮೇಲೆ ಮತ್ತೆ ಸ್ಟ್ರೈಟ್. ನೆಕ್ಸ್ಟ್ 2 3 1 2 ಫುಲ್ ಪರ್ಫೆಕ್ಟ್ ಮಾಡ್ಬೇಕಂತೇನಿಲ್ಲ. ನಿಮ್ಮ ಮಂಡಿ ಮೂವ್ ಆಗಬೇಕು, ನಿಮ್ಮ ಪಾದ ನೆಲದಲ್ಲಿ ಹೆಚ್ಚಾಗಿರ್ಬೇಕು. ಈ ಥರ ನಿಮ್ಮ ತಾಯಿ ಆಗಿರ್ಬೋದು ಅಥವಾ ವಯಸ್ಸಾಗಿರುವಂಥ ವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರಿಗಾದರೂ ಮಂಡಿ ನೋವಿದ್ರೆ ಈ ವಿಡಿಯೋನ ಅವರಿಗೆ ತಪ್ಪದೆ ಶೇರ್ ಮಾಡಿ. ಎಲ್ರಿಗೂ ಜೈ ಹಿಂದ್. ಎಪಿಸೋಡ್ 10ಗೆ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್, ನಿಮಗೇನಾದರೂ ಮಂಡಿ ನೋವಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಆಗಿರ್ಬೋದು ಅಥವಾ ವಯಸ್ಸಾಗಿರುವಂಥ ವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರಿಗಾದರೂ ಮಂಡಿ ನೋವಿದ್ರೆ ಈ ವಿಡಿಯೋನ ಅವರಿಗೆ ತಪ್ಪದೆ ಶೇರ್ ಮಾಡಿ. ಹಾಗೂ ಈ ವಿಡಿಯೋನ ನೀವು ನೋಡಿಕೊಂಡು ನೀವು ಅವರಿಗೆ ಹೇಳ್ಕೊಡಿ, ಓಕೆನಾ? ಓಕೆ, ತುಂಬ ಪೇನ್ ಏನಾದರೂ ಇದ್ದರೆ ಡಾಕ್ಟರಿಗೆ ಸಜೆಸ್ಟ್ ಮಾಡಿ ಈ ವ್ಯಾಯಾಮನ ಅವರಿಗೆ ಮಾಡಿಸಿ. ಓಕೆ, ಪ್ರತಿಯೊಂದು ನಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವ್ಯಾಯಾಮಗಳನ್ನ ನೀವು ದಿನನಿತ್ಯ ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, ಅಥವಾ ಒಂದು ದಿನದಲ್ಲಿ 1 ಟೈಮ್ ಮಾಡಿದರೆ ಸಾಕು. ಮಾರ್ನಿಂಗ್ ಮಾಡಿದರೆ ಬೆಸ್ಟ್. ಓಕೆ, ಮಾರ್ನಿಂಗ್ ನೀವೇನಾದರೂ ಈ ವ್ಯಾಯಾಮನ ಮಾಡಿದರೆ ಇಡೀ ದಿನ ನಿಮಗೆ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಓಕೆ, ಮೊದಲಿಂದ ನಾನು ನಿಮಗೆ ಕ್ಲೀನಾಗಿ ವಿವರಿಸ್ತಾ ಹೋಗ್ತೀನಿ. ಕ್ಲೀನಾಗಿ ನೀಟಾಗಿ ನೋಡಿ ಕಲ್ತ್ಕೊಂಡು ನೀವು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮಂಡಿ ನೋವಿದ್ರೆ ಅವರಿಗೆ ನೀವು ಕಲಿಸ್ಬೋದು. ಓಕೆ, ಮೊದಲನೇ ಎಕ್ಸರ್ಸೈಸ್ ಏನಂದರೆ ಫ್ರೀಯಾಗಿ ರಿಲ್ಯಾಕ್ಸ್ ಆಗಿ ಈ ಥರ ಕೂತ್ಕೋಬೇಕು ಫಸ್ಟ್. ಓಕೆನಾ? ಕೈನ ನಿಮ್ಮ ಪಕ್ಕದಲ್ಲಿ ಇಡಬೇಕು. ಓಕೆನಾ? ಮೊದಲನೇದು ವ್ಯಾಯಾಮ ಏನಂದರೆ, ನಿಮ್ಮ ಮಂಡಿ ಸ್ಟ್ರೈಟ್, ಶೋಲ್ಡರ್ ಸ್ಟ್ರೈಟ್ ಇಟ್ಕೋಬೇಕು. ಈ ಥರ ವೈಡ್ ಎಲ್ಲ ಬೇಡ, ಈ ಥರ ಸ್ಟ್ರೈಟ್ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಕು. ರಿಲ್ಯಾಕ್ಸ್ ಆಗಿ ಕೂತ ಮೇಲೆ ನಿಮ್ದೇನು ಪಾದ ಇದೆಯಲ್ಲ ನೋಡಿ, ಮುಂದೆ ಮಾಡಬೇಕು. ಈ ಥರ ಮುಂದೆ ಮತ್ತು ಹಿಂದೆ, ಮುಂದೆ ಹಿಂದೆ, ಈ ಥರ 10 ಟೈಮ್ ಮಾಡಬೇಕು. 3 ಓಕೆ 4 5 ಈ ಥರ 10 ಟೈಮ್ಸ್ ಮಾಡಬೇಕು. ಮತ್ತು ನಿಮ್ಮ ನೀ ಕೂಡ ಫೀಲ್ ಮಾಡ್ಕೋಬೇಕು. ನೀವು ನಿಮ್ಮ ಮಂಡಿನ ಫೀಲ್ ಮಾಡ್ಕೊತ 6 7 ನೋಡ್ಕೊಳ್ಳಿ ಯಾವ ಥರ ಅಂತ, 8 9 ಸ್ವಲ್ಪ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು, 10 ಈ ಥರ ಮಾಡಿದರೆ 1 ಸೆಟ್ ಅಂತ. ಈ ಥರ ನೀವು 3 ಟೈಮ್ಸ್ ಮಾಡ್ಬೇಕು. ಈ ಥರ ಒಂದು ಸಲ ಆದಮೇಲೆ ಸ್ವಲ್ಪ ನೀವು ವಿಶ್ರಾಂತಿನ ತೊಗೋಬೇಕು, ಮತ್ತು ನೀವು ಶುರು ಮಾಡಬೇಕು. ಓಕೆ, ಇದು ಬೇಸಿಕ್ಕಿಂದ ಪಾದದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಎರಡನೇ ವ್ಯಾಯಾಮ, ಮತ್ತು ಇದು ಯಾವುದೇ ರೀತಿಯಾದಂಥ ನಿಮಗೆ ತುಂಬ ಪೇನ್ ಫೀಲ್ ಆಗೋದಿಲ್ಲ, ಯಾಕಂದರೆ ಇದು ತುಂಬ ಸುಲಭವಾದಂತಹ ವ್ಯಾಯಾಮಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಈ ಥರ ಫ್ರೀಯಾಗಿ ರಿಲ್ಯಾಕ್ಸ್ ಆಗಬೇಕು. ಓಕೆ, ಒಂದು ಮಂಡಿನ ಈ ಥರ ಎಳ್ಕೊಂಡು ನಿಮ್ಮ ಕೈಗಳನ್ನ ಈ ಥರ ಕಟ್ಕೋಬೇಕು. ಸಿಂಪಲ್, ನಿಮ್ಮ ಬಾಡಿ ಈ ಥರ ಇರಬೇಕು. ನಿಮ್ಮದೇನು ಮಂಡಿ ಇದೆ ಅಲ್ಲ ನೋಡಿ, ಈ ಥರ ಮೇಲೆ ತಗೊಂಡೋಗ್ಬೇಕು. 1 2 3 ಈ ಥರ ನೀವು 10 ಮಾಡಬೇಕು. ಓಕೆ, 5 ಈ ಥರ ಆದಮೇಲೆ ನೆಕ್ಸ್ಟ್ ಎಕ್ಸ್ಚೇಂಜ್ ಮಾಡಬೇಕು. ಈ ಕಾಲಿಗೂ ಕೂಡ ನೀವು ವ್ಯಾಯಾಮನ ಮಾಡಬೇಕು. ನೋಡಿ, ಈ ಥರ ಕೈನ ಕಟ್ಕೋಬೇಕು. ನೆಕ್ಸ್ಟ್ ಅಪ್ 1 ಓಕೆ 2 ನೀವು ಫುಲ್ ಮೇಲೆ ಎತ್ತಬೇಕಂತೇನಿಲ್ಲ, ನಿಮ್ಗೆ ಎಷ್ಟಾಗತ್ತಷ್ಟೇ. 3 4 5 ಈ ಥರ ಇದನ್ನು ಕೂಡ 10 3 ಸೆಟ್ಸ್ ಮಾಡಬೇಕು. ಓಕೆನಾ? ಇವಾಗ ಮೂರನೇ ವ್ಯಾಯಾಮ ನೋಡಿ, ಒಂದು ಕಾಲನ್ನ ಈ ಥರ ಮುಂದೆ ಇಡಬೇಕು. ಆ್ಯಂಡ್ ನೆಕ್ಸ್ಟ್ ಏನಂದರೆ, ನಿಮ್ಮ ಮನೇಲಿ ಏನಾದರೂ ದಿಮ್ ಆಗಿರ್ಬೋದು, ಏನಾದರೂ ಮೆತ್ತನೆ ಇರುವಂತಹ ವಸ್ತುನ ಇಲ್ಲಿ ನಿಮ್ಮ ಮಂಡಿ ಹತ್ರ ಇಟ್ಕೊಳ್ರಿ. ಓಕೆನಾ? ಮ್ಯಾಟ್ ಮೇಲೆ ಹಿಡ್ಕೊಂಡ್ರೆ ಒಳ್ಳೇದು. ಯಾಕಂದರೆ ವಯಸ್ಸಾಗಿರುತ್ತೆ ಅಥವಾ ನಿಮಗೆ ತುಂಬ ಪೇನ್ ಇತ್ತಂದರೆ
ನಿಮಗೆ ನೋವು ತುಂಬ ಜಾಸ್ತಿ ಉಂಟಾಗುತ್ತೆ. ಅದಕ್ಕೋಸ್ಕರ ಓಕೆ, ಒಂದು ಕಾಲನ್ನ ಮುಂದಿಡಬೇಕು. ಈ ಥರ ಇಟ್ಟು ನಮ್ಮದು ಮೇನ್ ಪರ್ಪಸ್ ಏನಂದರೆ ನಮ್ಮ ಮಂಡಿನ ಮೂವ್ ಮಾಡೋದು. ಓಕೆನಾ, ನೋಡಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಕೈನ ಹಿಂಗೆ ಹಿಡ್ಕೊಳ್ಳಿ, ಆರಾಮಾಗಿ ಮುಂದೆ ಎಷ್ಟಾಗತ್ತೆ ಅಷ್ಟೇ. ವಾ, ಈ ಥರ ಫುಲ್ ಸ್ಟ್ರೆಚ್ ಮಾಡ್ಬೇಕಂತೇನಿಲ್ಲ. 2 ಇಷ್ಟೇ, 3. ಬಟ್ ಇದರಲ್ಲಿ ಮಿಸ್ಟೇಕ್ ಏನಾಗುತ್ತೆ ಅಂದರೆ ಈ ಥರ ಬೆಂಡ್ ಆಗಬೇಕಂದ್ರೆ ಕೆಲವೊಂದು ಪಾದ ಮೇಲೋಗಿರುತ್ತೆ. 1 2 ಇದು ರಾಂಗ್. ಇಷ್ಟೇ ಸಿಂಪಲ್. ನೋಡಿ 1 2. ಫುಲ್ ಪರ್ಫೆಕ್ಟ್ ಮಾಡ್ಬೇಕಂತೇನಿಲ್ಲ. ನಿಮ್ಮ ಮಂಡಿ ಮೂವ್ ಆಗಬೇಕು, ನಿಮ್ಮ ಪಾದ ನೆಲದಲ್ಲಿ ಟಚ್ ಆಗಿರ್ಬೇಕು. ಈ ಥರ ಆಯಿತಾ? ನೆಕ್ಸ್ಟ್ ಇದೇ ಥರ ನೋಡಿ, ಈ ಥರ ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಒಂದು ಕಾಲನ್ನ ಮುಂದಿಡಿ. ಇಷ್ಟೇ ಸಿಂಪಲ್. ಕೈ ನಿಂಗೆ ಮುಂದಿಡ್ಕೊಳ್ಳಿ. 1, ಇಲ್ಲಾಂದರೆ ಹಿಂಗೆ ಇಟ್ಕೊಳ್ಳಿ. ನಿಮ್ಗೆ ಹೆಂಗೆ ಈಸಿ ಆಗ್ತದೆ ಹಂಗೆ. 2 ನೋಡಿ, 3 10 ಮಾಡಬೇಕು. 4 5 6. ಓಕೆ, ನೆಕ್ಸ್ಟ್ ವ್ಯಾಯಾಮ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇವಾಗ 4ನೇ ವ್ಯಾಯಾಮ ಮಂಡಿನ ರೊಟೇಟ್ ಮಾಡೋದು. ತುಂಬ ಸುಲಭ. ನೋಡಿ, ಶೋಲ್ಡರ್ ಸ್ಟ್ರೈಟ್, ನಿಮ್ಮ ಪಾದಗಳನ್ನ ಇಟ್ಕೊಳ್ಳಿ, ನಿಮ್ಮ ಮಂಡಿ ಹತ್ರ ನಿಮ್ಮ ಕೈನ ಇಟ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಈ ಥರ ನೋಡಿ 1, ಆಮೇಲೆ ಮತ್ತೆ ಸ್ಟ್ರೈಟ್. ನೆಕ್ಸ್ಟ್ 2 3 ನೋಡಿ 4 5. ಓಕೆನಾ, 10 ಮಾಡಬೇಕಂತ ಏನಿಲ್ಲ, 5 ಆದರೆ 5. ಯಾಕಪ್ಪ ಅಂದರೆ ಇದು ಸ್ವಲ್ಪ ಕಷ್ಟ ಆಗ್ಬೋದು ಮಂಡಿ ನೋವಿದ್ದವರಿಗೆ. ಆ್ಯಂಡ್ ನೆಕ್ಸ್ಟು ಒಂದು ಸೆಟ್ ಆಗಬೇಕಂದ್ರೆ ಮತ್ತೆ ರಿಪೀಟ್ ರೊಟೇಷನ್ ಲೆಫ್ಟ್ ಸೈಡಿಂದ. 1 ನೋಡಿ, 2 3 4 5. ಈ ಥರ ಮಾಡಿದರೆ ಒಂದು ಸೆಟ್. ಓಕೆನಾ, 10 ಮಾಡೋಕ್ಕಾಗಲಿಲ್ಲ ಅಂದರೆ 5 ಮಾಡಿ. ಓಕೆನಾ, 4 ವ್ಯಾಯಾಮಗಳು ಮುಗಿದ್ವು. ಹಾಗಾದರೆ ಇವಾಗ 5ನೇ ವ್ಯಾಯಾಮದ ಕಡೆ ಹೋಗೋಣ. ಈಗ ಸೇಮ್ ಇದೇ ಥರನೇ ನಿಮಗೆ ಸ್ಟ್ರೈಟಾಗಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಪಾದಗಳನ್ನ ಸ್ವಲ್ಪ ವೈಡ್ ಇಡಬೇಕು. ಈ ಥರ ವೈಡ್ ಇಟ್ಟು ಸ್ವಲ್ಪ ಸ್ಕ್ವಾಟ್ಸ್ ಹೊಡೋದಕ್ಕೆ ಪ್ರಯತ್ನ ಪಡ್ರಿ. ಅಂದರೆ ನಾನು ನಿಮಗೆ ಫುಲ್ ಸ್ಕ್ವಾಟ್ಸ್ ಹೊಡೀರಿ ಅಂತ ಹೇಳ್ತಾ ಇಲ್ಲ. ನೋಡಿ, ಇಷ್ಟೇ ಕೈನ ಇಲ್ಲಿ ಇಟ್ಕೊಳ್ಳಿ. ನಿಮಗೆ ಏನಾದರೂ ತುಂಬ ಪೇನ್ ಆಗ್ತಾಯಿದ್ರೆ ಇಷ್ಟೇ ಸಾಕಿಷ್ಟು. 1 2 3. ನಾವು ಇಲ್ಲಿ ಸ್ಕ್ವಾಟ್ ಹೊಡೆಯೋಕೆ ಹೋಗ್ತಾ ಇಲ್ಲ, ನಾವು ನಮ್ಮ ಮಂಡಿಗೆ ವ್ಯಾಯಾಮನ ಮಾಡ್ತಾಯಿದ್ವಿ. ಓಕೆನಾ, ಅದಕ್ಕೋಸ್ಕರ ಎಷ್ಟಾಗುತ್ತಷ್ಟು ನೀವು ಫುಲ್ ಹಿಂಗೆ ಕುತ್ಕೋಬೇಕಂತ ಏನಿಲ್ಲ, ತುಂಬ ನೋವಾಗ್ಬಿಡುತ್ತೆ. ಈ ಥರ ನೀವು ದಿನನಿತ್ಯ ಮಾಡಿರಿ. ಮಂಡಿ ನೋವು ಇಲ್ಲದೆ ಇರೋರು ಕೂಡ ನೀವು ಮಾಡ್ಬೋದು. ಈ ಥರ 10 ನೀವು 3 ಸೆಟ್ಸ್ನ ಮಾಡಿರಿ. ಇದನ್ನು ನೀವು ದಿನನಿತ್ಯ ಬೆಳಗ್ಗೆ ಈ ವರ್ಕೌಟ್ನ ಮಾಡಿ ನಿಮಗೆ ತುಂಬ ರಿಲೀಫ್ ಆಗುತ್ತೆ. ಮತ್ತು ತುಂಬ ಪೇನ್ ಇದೆಯಲ್ಲ, ಆಪ್ರೇಷನ್ ಮಾಡಿಸ್ತಾ ಇರ್ಬೋದು. ನೀವು ಡಾಕ್ಟರ್ ಹತ್ರ ಪದೇ ಹೋಗಿ ಬರ್ತಾ ಇದ್ದರೆ ನೀವು ಡಾಕ್ಟರಿಗೆ ಸಜೆಸ್ಟ್ ಕೇಳಿ ಈ ವ್ಯಾಯಾಮನ ಮಾಡಬೇಕಾ ಮಾಡಬಾರ್ದು ಅಂತ ತಿಳ್ಕೊಂಡು ಈ ವ್ಯಾಯಾಮನ ಶುರು ಮಾಡಿ. ಯಾಕಂದರೆ ನಿಮ್ಮ ಮಂಡಿಲಿ ತುಂಬ ಏನಾದರೂ ಪೇನ್ ಇತ್ತಂದರೆ ಇದನ್ನು ಡಾಕ್ಟರ್ ಅವಾಯ್ಡ್ ಮಾಡೋದಕ್ಕೆ ಹೇಳಿರ್ತಾರೆ. ಅದಕ್ಕೋಸ್ಕರ ಅವರ ಸಜೆಸ್ಟ್ ತಗೊಂಡೆ ನೀವು ಈ ವ್ಯಾಯಾಮನ ಮಾಡಿ. ಮತ್ತು ಇಂತಹ ವಿಡಿಯೋಗಳಿಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ. ಹೇಳಿ, ಜೈ ಹಿಂದ್.